ನಮಗೆ ಪರಿಚಯ ಇರೋರೊಬ್ಬರು ನಮ್ಮ ಮನೆ ಫ್ರೆಂಡು, ಅವ್ರು ರೈತರು. ಅವರು ಹೂವನ್ನ ಬೆಳೆದು ಟೌನಿಗೆ ಮಾರ್ಕೆಟಿಗೆ ತಗೊಂಬಂದಿದ್ರಂತೆ. ಬೆಲೆ ಸಿಗದ ಕಾರಣಾಂತರಗಳಿಂದ ನಮಗೆ ಕೊಟ್ಟೋಗಿದ್ದಾರೆ. ತುಂಬ ಇತ್ತು ಹೂವು, ಒಂದು 20 kg ಅಷ್ಟಿತ್ತೇನೋ ಸುಮಾರು. ಅದೆಲ್ಲ ನಾವು ಮನೆಗೆ ಒಬ್ಬರೇ ಯೂಸ್ ಮಾಡೋದಕ್ಕಾಗೋದಿಲ್ಲ. ಏನು ನಾವು ಮಾಡಿದ್ರೆ ಒಂದು 2-3 kg ಮಾಡ್ಬೋದಷ್ಟೇ, ಅಮ್ಮಮ್ಮ ಅಂದ್ರೂ ಮ್ಯಾಕ್ಸಿಮಮ್ಮು. ಯಾಕೆಂದರೆ ಇದು ಸುಗಂಧರಾಜ ಆಗಿರೋದ್ರಿಂದ ಇದು ಹೂವಿನ ಹಾರಗಳಿಗೆ ಇದು ಭಾಳ ಉಪಯೋಗ ಆಗುತ್ತೆ. ಆದ ಕಾರಣ ಇವತ್ತು ನಮ್ಮ ಮನೆಯವರು ನಾನು ದೇವಸ್ಥಾನಗಳಿಗೆಲ್ಲ ಕೊಟ್ಬಿಡೋಣ, ಒಂದು 4-5 ದೇವಸ್ಥಾನಗಳಿಗೆ ಕೊಟ್ಟರೆ ಅಲ್ಲಿ ಅವರು ಉಪಯೋಗಿಸ್ಕೊಳ್ತಾರೆ. ಸುಮ್ಮನೆ ನಾವು ಹಂಗೆ ಎತ್ತಿಟ್ಕೊಂಡು ಅದನ್ನು ವೇಸ್ಟ್ ಮಾಡಿ ಬಿಸಾಕೋದಕ್ಕಿಂತ ಅದನ್ನು ದೇವಸ್ಥಾನಕ್ಕೆ ಕೊಟ್ಟರೆ ದೇವಸ್ಥಾನದಲ್ಲೇ ದೇವರಿಗೆ ಅದನ್ನು ಉಪಯೋಗಿಸೋದ್ರಿಂದ ಏನೋ ಒಂಥರ ನೆಮ್ಮದಿ ಇರುತ್ತೆ. ಹಾಗಾಗಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗೆ 1-2 ಕೊಟ್ವಿ, ನಮಗೆ ಗೊತ್ತಿರೋರಿಗೆ ಕೊಟ್ವಿ, ದೇವಸ್ಥಾನಗಳಿಗೆಲ್ಲ ಹೂವು ತಗೊಂಡೋಗಿ ಕೊಟ್ವಿ. ಈ ಥರ ಇತ್ತು ನಮ್ದು ಇವತ್ತಿಂದು ಹೂವಿಂದು. ಬೆಲೆ ಸಿಕ್ಕಾಗ ಮಾರ್ಕೆಟಲ್ಲಿ ರೈತರಿಗೆ ಬೆಳೆ ಕೈಗೆ ಸಿಗೋದಿಲ್ಲ. ಬೆಳೆ ಕೈಗೆ ಚೆನ್ನಾಗಿ ಬಂದಿರುತ್ತೆ, ಆಗ ಬೆಲೆ ಸಿಗೋದಿಲ್ಲ. ರೈತರ ಜೀವನ ತುಂಬ ಕಷ್ಟ. ಅವರು ಊಟ ನಿದ್ದೆ ಎಲ್ಲ ಟೈಮ್ ಎಲ್ಲ ಬಿಟ್ಟು ಏನೋ ಒಂದು ಬೆಳೆನ ನೆಟ್ಟು ಅದನ್ನು ದುಡಿಮೆ ಮಾಡಬೇಕು ಅಂತ ಮುಂದುವರಿತಾರೆ. ಆದರೆ ಸಮಯ ಕಾರಣಾಂತರಗಳಿಂದ ಬೆಲೆ ಸಿಗದಿದ್ದಾಗ ರೈತರು ಸಾಲ ಮಾಡಿಕೊಂಡು ಎಲ್ಲದು ತನ್ನ ಒಡವೆ ಚಿನ್ನನೆಲ್ಲ ಅಡ ಇಟ್ಟು ಸಾಲ ಮಾಡಿಕೊಂಡು ಭೂಮಿಗೆ ಹಾಕ್ತಾರೆ. ಕೆಲವೊಂದು ಸಲ ತುಂಬ ಚೆನ್ನಾಗಿ ಭೂಮಿ ಬೆಳೆದ ಬೆಳೆ ಎಲ್ಲ ಕೈಗೆ ಸಿಕ್ಕಿ ಎಲ್ಲ ಸಾಲ ಎಲ್ಲ ತೀರಿಸಿ ನೆಮ್ಮದಿಯಿಂದ ಜೀವನ ಮಾಡ್ತಿರ್ತಾರೆ. ಅದು ಮತ್ತೊಮ್ಮೆ ಮತ್ತೆ ಅದೇ ಥರ ಮಾಡೋಕ್ಕೆ ಹೋಗ್ತಾರೆ. ಆದರೆ ಒಂದೇ ಥರ ಇರೋದಿಲ್ಲ. ತುಂಬ ಜನ ರೈತರು ತುಂಬ ಕಷ್ಟ ಬೀಳ್ತಾರೆ. ಅವರು ಕಷ್ಟ ನೋಡಿದಾಗ ನಮಗನ್ಸುತ್ತೆ, ಇವ್ರು ಕಷ್ಟಪಡೋದ್ರ ಮುಂದೆ ನಮ್ಮದೇನೂ ಇಲ್ಲ ಭಗವಂತ ಅನ್ನೋ ಒಂದು ಫೀಲ್ ಆಗುತ್ತೆ. ರೈತ್ರಿಗೆ ನಾವು ಗೌರವ ಕೊಡಲೇಬೇಕು. ರೈತರು ಈ ಪ್ರಪಂಚದ ಬೆನ್ನೆಲುಬು. ಅವರಿಲ್ಲದೆ ನಮ್ಮ ಜೀವನ ಏನೂ ಆಗೋದಿಲ್ಲ. ನಮ್ಮ ಹತ್ರ ಒಂದು 10,000 ದುಡ್ಡು ಇಟ್ಕೊಂಡು ನಾವು ರೈತರು ಬೆಳೆದಿರೋ ಬೆಳೆ ನಮಗೆ ಕೈಗೆ ಸಿಗಲಿಲ್ಲ ಅಂದರೆ ನಾವು ಜೀವನ ಮಾಡೋದಕ್ಕಾಗೋದೇ ಇಲ್ಲ. ದುಡ್ಡಿದ್ದ ತಕ್ಷಣ ಏನು ಎಲ್ಲ ಸಿಗುತ್ತೆ ಅನ್ನೋ ಸುಳ್ಳು. ರೈತರು ಕಷ್ಟ ಬಿದ್ದು ಭೂಮಿಯಲ್ಲೇ ಬೆಳೆದ್ರೇ ನಮಗೆ ನಾವು ತಿನ್ನೋದಕ್ಕಾಗೋದು. ಒಂದು ತರಕಾರಿ ಆಗಲಿ, ಕಾಳುಗಳಾಗಲಿ, ಹೂವು ಆಗಲಿ, ಏನೇ ಒಂದು ನಾವು ಉಪಯೋಗಿಸ್ಕೊಳ್ಳೋದಕ್ಕಾಗೋದು. ಹಂಗಾಗಿ ರೈತರಿಗೆ ನಾವು ತುಂಬ ಗೌರವ ಕೊಡಬೇಕು. ರೈತರು ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಶಕ್ತಿ ಅವರು.